ನನ್ನ ಕಣ್ಣ ಮುಂದೆ ಇರುವುದು ಕೇವಲ ಒಂದು ಬಟ್ಟೆಯ ತುಣುಕಲ್ಲ. ಇದು 250 ವರ್ಷಗಳ ಇತಿಹಾಸದ ಸಾಕ್ಷಿ. ಕಿತ್ತೂರಿನ ಆ ಕೆಚ್ಚದೆಯ ನಾರಿ, ಬ್ರಿಟಿಷರ ಹೆದೆಯಲ್ಲಿ ನಡುಕ ಹುಟ್ಟಿಸಿದ ವೀರವನಿತೆ ಕಿತ್ತೂರು ರಾಣಿ ಚೆನ್ನಮ್ಮನವರು ಹುಟ್ಟಿದ ಸೀರೆ ಇದು. ಇದನ್ನು ಇಂದಿಗೂ ನೋಡುವಾಗ ಮೈ ರೋಮಾಂಚನಗೊಳ್ಳುತ್ತದೆ. ಆಹಾ, ನೋಡಿ ಈ ಸೀರೆಯ ವಿನ್ಯಾಸ. ಆ ಕಾಲದಲ್ಲಿ ನೇಕಾರರ ಕೈಚಳಕ ಇಷ್ಟೊಂದು ಅದ್ಭುತವಾಗಿದೆ ಅಲ್ಲವೇ? ಕಾಲ ಉರುಳಿದರು, 100 ವರ್ಷಗಳು ಕಳೆದರೂ ಇದರ ಹೊಳಪು ಕಂದಿಲ್ಲ. ಆ ಕಾಲದಲ್ಲಿ ಈ ಸೀರೆಯು ರಾಣಿಯ ಗಾಂಭೀರ್ಯಕ್ಕೆ ಸಾಕ್ಷಿಯಾಗಿತ್ತು. ಒಂದು ಕುಟುಂಬ ಇದನ್ನು ಮಗುವಿನಂತೆ ದೇವರಿಗಿಂತ ಮಿಗಿಲಾಗಿ ಸಂರಕ್ಷಿಸಿಕೊಂಡು ಬಂದಿದೆ. ಅಂದರೆ ಆ ಕುಟುಂಬದ ದೇಶ ಪ್ರೇಮಕ್ಕೆ ನಾವು ತಲೆಬಾಗಬೇಕು. ಈ ಸೀರೆಯನ್ನು ಸ್ಪರ್ಶಿಸಿದಾಗ ಎಲ್ಲೋ ಒಂದು ಕಡೆ ಚೆನ್ನಮ್ಮನವರ ಶೌರ್ಯದ ಮಿಡಿತ ನಮಗೆ ಕೇಳಿಸುವಂತಾಗುತ್ತದೆ. ಬ್ರಿಟಿಷರೇ ಕಿತ್ತೂರು ನಮ್ಮದು ಎಂದು ಗುಡುಗಿದ ಆ ಧೀರ ಮಾತೆ ಇದೇ ಸೀರೆಯನ್ನುಟ್ಟು ಅರಮನೆಯಲ್ಲಿ ಓಡಾಡಿರಬಹುದು, ಯುದ್ಧ ತಂತ್ರಗಳನ್ನು ರೂಪಿಸಿರಬಹುದು. ಇದು ಕೇವಲ ರೇಷ್ಮೆಯ ಎಳೆಯಲ್ಲ, ಇದು ಕನ್ನಡಿಗರ ಸ್ವಾಭಿಮಾನದ ಎಳೆ. ಇಂತಹ ಇತಿಹಾಸದ ಈ ಮಹಾನ್ ಗುರುವನ್ನು ಕಣ್ಣಾರೆ ನೋಡುವುದೇ ಒಂದು ಭಾಗ್ಯ. ಅಂದು ಕಿತ್ತೂರು ಅರಮನೆಯ ವೈಭವಕ್ಕೆ ಸಾಕ್ಷಿಯಾಗಿದ್ದ ಈ ಸೀರೆ ಇಂದು ನನ್ನ ಕಣ್ಣೆದುರೇ ಜೀವಂತವಾಗಿ ಇತಿಹಾಸವಾಗಿ ನಿಂತಿದೆ. ಇಂತಹ ಅಮೂಲ್ಯವಾದ ಪರಂಪರೆಯನ್ನು ಕಾಪಾಡಿಕೊಂಡು ಬಂದ ಆ ಕುಟುಂಬಕ್ಕೆ ಕೋಟಿ ನಮನಗಳು. ಚೆನ್ನಮ್ಮನ ನೆನಪುಗಳು ಅಮರ, ಈ ಸೀರೆಯ ಇತಿಹಾಸ ಅಜರಾಮರ. ಜೈ ಕರ್ನಾಟಕ ಮಾತೆ.